ಯಾವುದೇ ಒಬ್ಬ ವ್ಯಕ್ತಿಯು ತಾನು ಮಾಡುವ ಕೆಲಸದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡರೆ ಅಥವಾ ಮೊದಲಿನ ಹಾಗೆ ಇರುವಂತಹ ಹುಮ್ಮಸ್ಸಾಗಲಿ ಉತ್ಸಾಹವಾಗಲಿ ಎಲ್ಲವೂ ಕಳೆದುಕೊಂಡು ಮಂಕಾಗಿದ್ದರೆ ಅದಕ್ಕೆ ಕೆಲವು ದೃಷ್ಟಿ ದೋಷಗಳು ಕಾರಣವಾಗುತ್ತದೆ. ಮಾಟ ಮಂತ್ರದಂತಹ ಕೆಟ್ಟ ಸಮಸ್ಯೆಗಳ ಪ್ರಭಾವವು ಇದರಲ್ಲಿರುತ್ತದೆ. ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತದೆ ಅಂದರೆ ಮನೆಯಲ್ಲಿ ಧನಾಗಮನ ಕಡಿಮೆ ಆಗುತ್ತದೆ, ವ್ಯಾಪಾರದ ಅಭಿವೃದ್ಧಿ ಕುಂಠಿತವಾಗುತ್ತದೆ, ದುಡ್ಡು ಕಾಸಿನ ಸಮಸ್ಯೆಗಳು ಎದುರಾಗುತ್ತದೆ. ಇಂತಹ ಮಾಟ ಮಂತ್ರ ದೃಷ್ಟಿದೋಷ ನಿವಾರಣೆ ಮನೆಯಲ್ಲಿ ಆಗಲೇಬೇಕು. ಇಲ್ಲದಿದ್ದರೆ ಮನೆ ಸರ್ವನಾಶ ಆಗುವ ಸಾಧ್ಯತೆ ಇರುತ್ತದೆ. ಮಾಟ ಮಂತ್ರದಿಂದ ಮುಕ್ತಿಯನ್ನು ಹೇಗೆ ಪಡೆಯಬೇಕು ಅಂತ ತಿಳಿದುಕೊಳ್ಳಲು ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ. ಯಾವುದೇ ಕೆಟ್ಟ ಶಕ್ತಿಗಳು, ವಾಮಾಚಾರ, ಮಾಟ ಮಂತ್ರದಂತಹ ತೊಂದರೆಗಳು, ಸ್ತ್ರೀ ಪುರುಷ ವಶೀಕರಣಗಳು, ಯಾವುದೇ ರೀತಿಯಾದಂತಹ ಕೆಟ್ಟ ದೋಷದ ಸಮಸ್ಯೆಗಳು ನಿವಾರಣೆ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ. ಮಾಟ ಮಂತ್ರದ ತೊಂದರೆಗಳು ಯಾವ ರೀತಿ ಬರುತ್ತೆ ಅಂದರೆ, ಯಾರಿಗೆ ಸೂಕ್ತ ಮನಸ್ಸು, ಯಾರಿಗೆ ಮೃದು ಮನಸ್ಸು, ಯಾರಿಗೆ ಯಾವಾಗಲೂ ಸದಾ ಕರುಣೆ ಪ್ರೀತಿ ಇರುತ್ತದೆಯೋ ಅಂಥವರಿಗೆ ಈ ಕೆಟ್ಟ ದುಷ್ಟ ಶಕ್ತಿ ಮಾಟ ಮಂತ್ರದ ಆವಾಹನೆ ಆಗುವ ಸಾಧ್ಯತೆ ಇರುತ್ತದೆ. ಕೆಲವು ಬಾರಿ ಈ ಶಕ್ತಿಗಳು ಎದುರಾದಾಗ ಮನೆಯಲ್ಲಿ ಯಾವುದೇ ಕೆಲಸಗಳು ಮಾಡಲು ಆಸಕ್ತಿ ಇರುವುದಿಲ್ಲ. ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿರುತ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸಾಲದ ಸಮಸ್ಯೆಗಳಲ್ಲಿ ಹೆಚ್ಚು ಪ್ರಭಾವ ಬೀರುತ್ತದೆ. ವಿನಾಕಾರಣ ನಿಷ್ಠುರಗಳು, ಜಗಳ ಕದನಗಳು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಟ್ಟಿನಲ್ಲಿ ಮನುಷ್ಯನ ಜೀವನ ತುಂಬ ಕಷ್ಟಕ್ಕೆ ಬಿಡುವ ಹಾಗೆ ಮಾಡುತ್ತದೆ. ಇದನ್ನು ಮಾಡುವರು ಹಿತಶತ್ರುಗಳು, ಜೊತೆಯಲ್ಲೇ ಇದ್ದು ಮಾಡಿಸುವವರು ಮಾಟಗಾರರು. ಅದಕ್ಕೆ ಪರಿಹಾರ ಮನೆಯಲ್ಲೇ ಮಾಡಿಕೊಳ್ಳಿ. ಅಂದರೆ ಒಣ ಖರ್ಜೂರವನ್ನು ತೆಗೆದುಕೊಳ್ಳಿ, ಅದರ ಜೊತೆಗೆ 8 ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ ಹಾಗೂ ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಂಡು ಇದರ ಮಧ್ಯಭಾಗದಲ್ಲಿ ಇಡಬೇಕು. ಪೊಟ್ಟಣದ ರೀತಿಯಲ್ಲಿ ಗಂಟು ಹಾಕಿ ಕಟ್ಟಿ ಅದನ್ನು ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಇಟ್ಟು 3 ದಿನ ರಾತ್ರಿ ನಿದ್ರಿಸಬೇಕು. 4ನೇ ದಿನ ಅದನ್ನು ತೆಗೆದಾಗ ಕಲ್ಲುಪ್ಪು ಕಪ್ಪು ಬಣ್ಣಕ್ಕೆ ತಿರುಗಿದ್ದರೆ ಮಾಟ ಮಂತ್ರ ಎಲ್ಲವೂ ಹೀರಿಕೊಂಡಿರುತ್ತದೆ ಎನ್ನುವ ಅರ್ಥ. ಒಂದು ವೇಳೆ ಕಪ್ಪು ಬಣ್ಣಕ್ಕೆ ತಿರುಗಿಲ್ಲ, ಬಿಳಿಯ ಕಲ್ಲುಪ್ಪು ಇದ್ದ ಹಾಗೆ ಇದೆ ಅಂದರೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ವಾಮಾಚಾರ ಆಗಿಲ್ಲ ಅನ್ನುವ ಅರ್ಥ ಇದು ಸೂಚಿಸುತ್ತದೆ. ಒಂದು ವೇಳೆ ಪರಿಹಾರ ಆಗಬೇಕು ಅನ್ನುವುದಾದರೆ ನಿಂಬೆ ಹಣ್ಣನ್ನು ತೆಗೆದು ಕರ್ಪೂರವನ್ನು ಅದರ ಮೇಲೆ ಹಚ್ಚಿ ಇಟ್ಟು 9 ಬಾರಿ ಮುಖದಿಂದ ಕೆಳಕ್ಕೆ ಆ ದಿನದ ಬಳಿಕ ನೀವು ಮಾಡಿ ಅದನ್ನು ನಿಮ್ಮ ಮನೆಯ ಹೊರಗೆ ಹೋಗಿ 3 ಕೂಡುವ ರಸ್ತೆಯಲ್ಲಿ ನಿಂತುಕೊಂಡು ಕಾಲಿನ ಹಿಮ್ಮಡಿಯಿಂದ ಜಜ್ಜಿ ಹಾಕಿ ಬರಬೇಕು. ಈ ರೀತಿ ಮಾಡಿದರೆ ಮಾಟ ಮಂತ್ರ ಸಂಪೂರ್ಣ ನಿವಾರಣೆ ಆಗುತ್ತದೆ. ಕೆಲವು ಗೃಹ ರಕ್ಷಾ ಯಂತ್ರವನ್ನು ಮನೆಯಲ್ಲಿ ಸಿದ್ಧಿಸಿ ಮಾಡಿ ಇಡಿ, ಖಂಡಿತವಾಗಿಯೂ ಗೃಹದ ರಕ್ಷಣೆ ಆಗುತ್ತದೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಉಚಿತವಾಗಿ ಕಂಡುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.